ಮಾಡಿದ್ವಿ. ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ರು, ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಕೊಟ್ಟಿದ್ರು ಬಹಿರಂಗ ಮಾಡಿ. ಏನಾದರೂ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ ಸಾಮಾನ್ಯ ವೀರಣ್ಣ ಚರಂತಿ ಮತ್ತು ನಿಮಗೆ ಶಾಸಕರಿದ್ರು, ನೀರಾವರಿ ಸಚಿವರಿದ್ರು, ಪೂಜಾರರು, ಇದ್ರು, ಈ ಭಾಗದ ಎಲ್ಲಾ ನಾಯಕರ ಒತ್ತಾಸೆಯ ಮೇಲೆ ನಾನು ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಹಣವನ್ನು ಬಾಗಲಕೋಟೆ ಮುಂದೆ ನೀರಾವರಿ ಸಚಿವ ಇದ್ದಾಗ ಈಗಲೂ ಕೂಡ ಈ 3 ವರ್ಷದಲ್ಲಿ ತಮ್ಮ ಕಾಣಿಕೆ ಏನು ಕಾಣಿಕೆ ಇಲ್ಲ ಅಂತ ಗೊತ್ತಾಗಿನೇ ತರಾತುರಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡ್ತೀವಿ. ಯಾಕೆ ನಮ್ಮ ಮೇಟಿ ಅವ್ರದ ಕನಸು, ಆಸೆ, ಮೇಟಿಯವರ ಆಸೆ ಅವ್ರ ಜೀವನದಲ್ಲಿದ್ದಾಗ ಈಡೇರಿಸಕ್ಕಾಗಿಲ್ಲ. 3 ವರ್ಷ ಜೀವನದಿಂದ ಈಡೇರಿಸಕ್ಕಾಗಿಲ್ಲ. ಈಗ ನೆನಪಾಗ್ತದೆ. ಅದು ಏನು ಸರ್ಕಾರ ದುಡ್ಡಲ್ಲ, ಅದು ಸರ್ಕಾರ ದುಡ್ಡಲ್ಲ, ಯೂನಿವರ್ಸಿಟಿ ದುಡ್ಡು. ನಾವಿದ್ದಾಗ 4 ಕಾಲೇಜ್ ಮಾಡಿದ್ವಿ. ಹಾವೇರಿಗೆ, ಚಿಕ್ಕಮಗಳೂರಿಗೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ಯಾದಗಿರಿಗೆ. ಕೇಂದ್ರ ಸರ್ಕಾರ 60% ಕೊಟ್ಟು, ರಾಜ್ಯ ಸರ್ಕಾರ 40% ಕೊಟ್ಟು, ಆ 40% ನಾವು ಕೊಟ್ಟು 4 ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಯೂನಿವರ್ಸಿಟಿ ದುಡ್ಡು ಬಳಕೆ ಮಾಡಲಿಲ್ಲ. ಅವತ್ತು 2,500 ಕೋಟಿ ಯೂನಿವರ್ಸಿಟಿಯಲ್ಲಿ. ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ದಿವಾಳಿ ಆಗಿದೆ. ಆದ್ರೆ ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮಾಡಬೇಕಾಗಿದೆ, ಅದು ಯೂನಿವರ್ಸಿಟಿ ದುಡ್ಡು ಮೇಲೆ ಇರ್ತದೆ. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ರಾಜ್ಯ. ಈ 3 ವರ್ಷದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ 23 ಚುನಾವಣೆಗೂ ಇವತ್ತಿನ 26 ಚುನಾವಣೆ ಜನ ಭ್ರಮಣ ನಿರಸನಗೊಂಡ ಕಾರಣದಿಂದ ಈ ಬಾರಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಅಂತರದಿಂದ ಗೆಲ್ತೇವೆ ಅಂತ ವಿಶ್ವಾಸ ನನಗಿದೆ. ಅವರು ವಿಶ್ವಾಸ ಇರುವಂತದ್ದು ಹಣಬಲ, ಅದರ ಮೇಲೆ ಅವರು ಚುನಾವಣೆಯನ್ನು ಮಾಡ್ತಾರೆ. ರಾಜ್ಯ ಶಕ್ತಿ ಮತ್ತು ಪ್ರಜಾಶಕ್ತಿ ನಡುವಿರುವಂತಹ ಈ ಸಂಘರ್ಷ, ಯಾವಾಗ ರಾಜ್ಯ ಶಕ್ತಿ ಪ್ರಜಾಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಪ್ರಜಾಶಕ್ತಿನೇ ಗೆಲ್ಲೋದು. ಈ ಬಾರಿ ವೀರಣ್ಣ ಚರಂತಿ ಮತ್ತವರ ಚುನಾವಣೆಯನ್ನ ಜನಸಾಮಾನ್ಯರೇ, ಮತದಾರರೇ, ನಮ್ಮ ಕಾರ್ಯಕರ್ತರೇ ಈ ಚುನಾವಣೆಯನ್ನು ಮಾಡ್ತಾರೆ. ಹೀಗಾಗಿ ಖಂಡಿತವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿಯಲ್ಲಿ 30,000 ಸೋತಾನೆ ಮುಖ್ಯಮಂತ್ರಿ. ಮುಂದಿನ ಗೆಲುವಾಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ 4-5 ಸೀಟ್ ಗೆದ್ದಿವಿ ನಾವು. ಹಣದ ಪ್ರಭಾವದಿಂದ ನಮ್ಮನ್ನು ನೀವು ನೋಡ್ತೀರಿ, ಬರುವಂತ ದಿನಗಳಲ್ಲಿ ಹಣದ ಪ್ರಭಾವ ಬೀಳ್ತೀವಿ. ಮತ್ತು ಚುನಾವಣೆಯ ಸಂದರ್ಭದಲ್ಲೇ ಇವ್ರಿಗೆ ಏನೋ ಗೃಹಲಕ್ಷ್ಮಿ ಬಿಡುಗಡೆ ಮಾಡ್ತಾರೆ. ನೀನೇನೋ ಮಾಡ್ಯಾರ 3 ತಿಂಗಳ ಒಮ್ಮುಗ್ಲೇ ಬಿಡುಗಡೆ ಮಾಡ್ತಾರೆ. ಈ ತಿಂಗಳು 3 ಕಡೆ ಮಾಡಿದ್ರು. ಅದೇ ಬಿಡುಗಡೆ ಮಾಡ್ತಾರೆ. ಚುನಾವಣೆಯಲ್ಲಿ ಆಶಾಮೇಶ ಅಧಿಕೃತವಾಗಿ ಚುನಾವಣೆ ಆಯೋಗ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಚುನಾವಣೆ ಸರ್ಕಾರವಂತೂ ಭ್ರಷ್ಟ ಇದೆ, ಚುನಾವಣೆಯಲ್ಲೂ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ತಂದಿದ್ದಾರೆ. ಅದ್ರ ಮುಖಾಂತರ ಗೆದ್ದಿದ್ದಾರೆ. ಅದರರ್ಥ ಪದೇ ಗೆಲ್ತಾರೆ. ಸಿದ್ದರಾಮಯ್ಯ ಸೋತಿರ್ಲಿಲ್ಲ, ಅದಕ್ಕೆ ಬಾದಾಮಿಗೆ ಬಂದಿರಲಿಲ್ಲ, ಮತ್ತೊಮ್ಮೆ ಬಾದಾಮಿಗೆ ನಿಂದಿರಲಿಲ್ಲ. ಬಹಳ ದೊಡ್ಡ ನಾಯಕನವರು ಇಲ್ಲಿಂದ ಗ್ಯಾರಂಟಿ ಸೋಲ್ತಾರ ಅಂತ ಗೊತ್ತಿತ್ತು. ಕೂಡೋದು ನಾಲ್ಕು ಕೊಟ್ಟಿದ್ರು. ಹೊಸದಾಗಿ ಅಲ್ಲಿ ಬ್ಯಾಕ್ವರ್ಡ್ಗೆ ಅಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಹಂತದಲ್ಲಿ ಇವ್ರು ಕೂಡ ಮಾಡ್ತಿದ್ವಿ. ನಮ್ಗೆ ಕೊಟ್ಟರು 2 ವರ್ಷದಲ್ಲಿ 4 ಮಾಡಿದ್ವಿ. ಅವಕಾಶ ಸಿಕ್ಕಿದ್ರೆ ಹೆಚ್ಚಿಗೆ ಮಾಡ್ತೇವೆ. ಅವ್ರು ಏನಾದ್ರು ಮಾಡಲಿ. ಒಂದು ನಿಮಿಷ ಕೇಂದ್ರನು ಮಾಡಲ್ಲ, ದುಡ್ಡಿಲ್ಲ, ದುಡ್ಡಿಲ್ಲ ಹೊಸ ಹಿಂದಕ್ಕೆ ಮಾಡಿದ್ರಲ್ಲ, ನಾವು ಅಕ್ವೈರ್ನ ಮಾಡುದಿಲ್ಲ. ಏನು ನಾವು ಅಕ್ವೈರ್ನ ಮಾಡುದಿಲ್ಲ, ಲೀಸ್ ಮೇಲೆ ತಗೋತೀವಿ. ಅಲ್ಲ, ಫಸ್ಟ್ ಅಕ್ವೈರ್ ಮಾಡುದಿಲ್ಲ, ಲೀಸ್ ಮೇಲೆ ತಗೋತೀವಿ. ಆಮೇಲೆ
ನಾರ್ವೆ ಯಾವ್ದೋ ಒಂದು ಮಾಡಿ ಕಟ್ತೀವಿ, ಮುಳುಗಡೆನೆ ಮಾಡಿ ಕೊಡೋದಿಲ್ಲ ನಾವು. ನೀರ್ ಹಿಡಿತೀವಿ, ಅಲ್ಲಿ ಮುಳುಗಡೆ ಮಾಡಿ ಕೊಡೋದು. ಅದ್ಭುತವಾದಂತ ಯೋಜನೆಗಳನ್ನ ಇದು ಹೀಗೆ ಜನರಿಗೆ ಮೋಸ ಮಾಡೋದು. ಈಗ ನಿನ್ನೆ ಮೊನ್ನೆ ಒಂದು ವಿಧಾನ ಪರಿಷತ್ತಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಏನ್ ಮಾಡಿದ್ದಾರೆ, ನಾವು ಸ್ಕಿನ್ ಗೇಟ್ ಅನ್ನ ಹಾಕ್ತೀವಿ, ಸ್ಕಿನ್ ಗೇಟ್ ಅನ್ನ ಹಾಕ್ತೀವಿ, ಅದು ನೀರ್ ಹಿಡಿಯೋದಿಲ್ಲ. ನೀರ್ ಹಿಡಿಲಿಲ್ಲ, ಸ್ಕಿನ್ ಗೇಟ್ ಯಾಕೆ ಹಾಕ್ತೀವಿ? ಯಾರು ಪುರುಷಾರ್ಥಕ್ಕೆ ಹಾಕ್ತೀವಿ? ಜನರಿಗೆ ಮತ್ತೆ ಮೋಸ ಮಾಡಿ ನೀರ್ ಹಿಡಿಲಿಲ್ಲ ಅಂದ್ರೆ ಯಾಕೆ ಏನ್ ಪ್ರಯೋಜನಪ್ಪ? ನಮ್ ರೈತರಿಗೆ ಏನ್ ಪ್ರಯೋಜನ ಅಂದ್ರೆ ನೀವು ನೀರ ಹಿಡಿಲಿಲ್ಲ ಅಂದ್ರೆ ಇಷ್ಟು ಓಪನ್ ಆಗಿ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತ ಸರ್ಕಾರ ನೀರೇ ಹಿಡಿದಿಲ್ಲ. ಇದೇ UPA ಸರ್ಕಾರದ R&R ಪಾಲಿಸಿ ಇದೆ. UPA ಸರ್ಕಾರದ R&R ಪಾಲಿಸಿ ಇದೆ. ಅದರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು. 2013 R&R ಪಾಲಿಸಿ. ಅದರಲ್ಲಿ ಏನ್ ಹೇಳ್ತಾರೆ, ಸಂಪೂರ್ಣವಾಗಿ R&R ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಿ 6 ತಿಂಗಳ ನಂತರ ನೀವು ನೀರು ಹಿಡಿಬೇಕು, ಯೋಜನೆ ಕಾರ್ಯಗತ ಮಾಡಿ. ಇವುದೇ ಪಾಲಿಸಿ. ಇದು ಮಾಡೋದಕ್ಕೆ 75,000 ಕೋಟಿ ಬೇಕು. ಇಲ್ಲಿ ಹೇಳ್ತಾರೆ ನಾವು ನ್ಯಾಯ ಒದಗಿಸಿದ್ವಿ. ಯಾವ ನ್ಯಾಯ ಒದಗಿಸಿದ್ವಿ? ಎಲ್ಲಿ ಏನ್ ಮಾಡಿದ್ವಿ? ನಾನು ಒಂದ್ ನಿಮಿಷ ನಾನು ಮಾತಾಡಿದ್ದೀನಿ. ದಾಖಲೆ ನಿಮ್ಗೆ ನೋಡಿರ್ಬೇಕು ಅನಿಸ್ತದೆ, ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ನಾವು ಸಂಬಂಧಪಟ್ಟಂತ ಇದು ಕೂಡ ಹೇಳ್ತೀವಿ. ಈಗ ಕೇಸು ಬಹಳ ಪರವಡೆ ಇರೋದಿದೆ. 3 ರಾಜ್ಯಗಳ ರಾಜ್ಯ ಇದೆ. 3 ರಾಜ್ಯದಲ್ಲಿ 2 ರಾಜ್ಯಗಳು ಆರ್ಗ್ಯುಮೆಂಟ್ ಆಗಿದೆ. ಇನ್ನೊಂದು ರಾಜ್ಯಕ್ಕೆ ಹೋಗಿದೆ. ಆ ಪ್ರಕ್ರಿಯೆ ನಾವು ಮಾಡಿಸ್ತಾ ಇದ್ದೀವಿ. ಅದು ಕೋರ್ಟ್ ಅಲ್ಲಿ ಇರೋ ಪ್ರಕ್ರಿಯೆಗೆ ಕರ್ನಾಟಕದ ವಕೀಲರು ಏನ್ ಮಾಡ್ಯಾರ, ಏನ್ ಪ್ರಯತ್ನ ಮಾಡಿದ್ದಾರೆ, ಏನ್ ಸ್ಪೆಷಲ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ನಿಮ್ಗೆ ಇತಿಹಾಸ ಹೇಳ್ಬೇಕಾದ್ರೆ ನಮಗೆ 524 ಗೆಜೆಟ್ ಮಾಡಬೇಕು ಅಂತ ಮೊದಲು ಹಾಕಿದ್ರು ಮಹಾರಾಷ್ಟ್ರದವರು. ನಾವು ಹಾಕಿರ್ಲಿಲ್ಲ. ನಾನು ವಿಧಾನಸಭೆಯಲ್ಲಿ ಅದನ್ನ ಎತ್ತಿ ನೀವು ಹಾಕಿಲ್ಲ, ಮಹಾರಾಷ್ಟ್ರದವ್ರು ಹಾಕಿರ ನಾಚಿಕೆ ಬರುತ್ತೆ ಅಂತ ಕೇಳಿದಾಗ ಆಮೇಲೆ ಅದಕ್ಕೊಂದು ಮಲಂಗೋಚಿ ಒಂದು ಎಫಿಡೇಟ್ ಹಾಕಿದ್ರು. ಆಮೇಲೆ ಮೇನ್ ಪಿಟಿಷನ್ ಹಾಕಿದ್ರು. ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಬೇಕಾದಷ್ಟಿದೆ ಮಾತಾಡೋದಕ್ಕೆ, ಆದ್ರೆ ಕೆಲವು ಒಂದೇ ದಿವಸಕ್ಕೆ ಬರೋದು. ಸರಿ, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಂದ್ರೆ ಸ್ಪಷ್ಟವಾಗಿ ಗ್ಯಾರಂಟಿ ನೋಡ್ರಿ, ಗ್ಯಾರಂಟಿ ಯೋಜನೆಗಳು ಸ್ವಂತ ಸಾಮರ್ಥ್ಯದ ಆರ್ಥಿಕ ಬಲವರ್ಧನೆಯನ್ನ ಮಾಡಿ ಆಮೇಲೆ ನೀವು ಎಷ್ಟಾದ್ರೂ ಗ್ಯಾರಂಟಿಗಳನ್ನು ಕೊಡಿ, ನಮ್ಮ ಸರ್ಕಾರ ಇಲ್ಲ. ಆದ್ರೆ ಎಲ್ಲ ಅಭಿವೃದ್ಧಿ ಕೆಲಸವನ್ನ ನಿಲ್ಲಿಸಿ ಸಾಲವನ್ನ ಮಾಡಿ ಸಾಲದ ಹೊರೆಯನ್ನ ಜನರ ಮೇಲೆ ಇಟ್ಟು ನೀವು ಮುಂದೆ ಈ ಗ್ಯಾರಂಟಿ ಎಲ್ಲ ಯಾವುದೇ ರೀತಿಯ ಸಹಾಯ ಮಾಡಕ್ ಆಗಿರುವಂತಹ ಒಂದು ಪರಿಸ್ಥಿತಿಯನ್ನ ನೀವು ತಂದ್ರೆ ರಾಜ್ಯವನ್ನ, ಇದರ ಅರ್ಥ ಏನು? ಯಾವ ಗ್ಯಾರಂಟಿಗಳು ನಿಲ್ತವೆ?